ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ವಿಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತುಂಬಾ ರುಚಿಯಾದ ಹಳ್ಳಿ ಸ್ಟೈಲ್ ಕೋಳಿ ಸಾರನ್ನ ಮಾಡೋಣ. ಈ ರೆಸಿಪಿ ನಾನು ನಮ್ಮ ಮನೆಯಲ್ಲಿ ಮಾಡುವ ಒರಿಜಿನಲ್ ಸ್ಟೈಲ್ ತೋರಿಸಿದ್ದೀನಿ. ಇಲ್ಲಿ ಯಾವುದೇ ಮ್ಯಾರಿನೇಷನ್ ಇಲ್ಲ, ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿರೋದು. ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗಿರುತ್ತೆ. ರಾಗಿ ಮುದ್ದೆ ಜೊತೆ ಇದ್ರ ಕಾಂಬಿನೇಷನ್ ಅಂದರೆ ಸ್ವರ್ಗ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಪ್ರತಿ ಸ್ಟೆಪ್ಪಲ್ಲೂ ಯೂಸ್ಫುಲ್ ಟಿಪ್ಸ್ನ ನಾನು ಶೇರ್ ಮಾಡ್ತಿರ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮೊದಲಿಗೆ ನಾವು ಚಿಕನ್ನ 3-4 ಸಲ ಕ್ಲೀನಾಗಿ ವಾಶ್ ಮಾಡಿ ನೀರನ್ನ ಸೋರಕ್ಕಿಡೋಣ. ಹಾಗೆ ಇಲ್ಲಿ ನಾವು ರುಬ್ಬೋಕ್ಕೆ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಫ್ರೆಶ್ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಉರ್ಗಡ್ಲೆ, ಜೀರಿಗೆ, ಲವಂಗ, ಚಕ್ಕೆ ಹಾಗೂ ತೆಂಗಿನಕಾಯಿನ ಯೂಸ್ ಮಾಡೋಣ. ಜೊತೆಗೆ ನಾನಿಲ್ಲಿ ಪುಡಿಗಳನ್ನು ತೊಗೊಂಡಿದ್ದೀನಿ. ಈಗ ನಮ್ಮ ಸ್ಪೆಷಲ್ ಮಸಾಲಾನ ರೆಡಿ ಮಾಡೋಣ. ಒಂದು ಜಾರಿಗೆ ನಾವು ತೊಗೊಂಡಿದ್ದಂಥ ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಉರ್ಗಡ್ಲೆ, ಜೀರಿಗೆ, ಲವಂಗ, ಚಕ್ಕೆ, ತೆಂಗಿನಕಾಯಿ ತುರಿ ಎಲ್ಲನೂ ಹಾಕ್ಕೊಂಡು ನಾವು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನಾವು ಇದನ್ನೆಲ್ಲ ರೋಸ್ಟ್ ಮಾಡದೆ ಈ ರೀತಿ ರಾ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದರೆ ಫ್ರೆಶ್ ಫ್ಲೇವರ್ ತುಂಬಾ ಚೆನ್ನಾಗಿ ಸಿಗುತ್ತೆ. ಹಾಗೆ ನಾವು ಮಿಂಟ್ ಲೀವ್ಸ್ ಅಥವಾ ಪುದೀನ ಸೊಪ್ಪನ್ನ ಕಡಿಮೆ ಹಾಕೊಳ್ಳಿ, ಜಾಸ್ತಿ ಆದರೆ ಚಿಕನ್ ಫ್ಲೇವರ್ ಕಮ್ಮಿ ಆಗಿಬಿಡುತ್ತೆ. ಹಾಗೆ ತೆಂಗಿನಕಾಯಿ ಕೂಡ ಫ್ರೆಶ್ ಇದ್ದರೆ ಗ್ರೇವಿ ಥಿಕ್ ಮತ್ತು ಕ್ರೀಮಿ ಆಗುತ್ತೆ. ಉರ್ಗಡ್ಲೆ ಹಾಕೋದ್ರಿಂದ ಗ್ರೇವಿಗೆ ಅಥವಾ ಸಾಂಬಾರಿಗೆ ನ್ಯಾಚುರಲ್ ಥಿಕ್ನೆಸ್ ಸಿಗುತ್ತೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಮಸಾಲ ಸ್ಮೂತ್ ಗ್ರೈಂಡ್ ಆದರೆ ಸಾರು ಟೆಕ್ಸ್ಚರ್ ತುಂಬಾ ಸೂಪರ್ ಆಗುತ್ತೆ. ಈಗ ನಾವು ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೆ ನಾವು ಇದಕ್ಕೆ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳೋಣ. ನೀವು ಹೊರಗೆ ಸಿಗೋ ಪ್ಯಾಕ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡೋಕ್ಕಿಂತ ಮನೇಲಿ ಮಾಡ್ಕೊಳ್ಳೋದನ್ನ ಹಾಕ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಹಾಗೂ ಅರೋಮಾ ಕೂಡ ಬರುತ್ತೆ. ಈಗ ಇದಕ್ಕೆ ನಾವು ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಜೊತೆಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡರ್. ಈ ರೀತಿ ನಾವು ಹಾಕ್ಕೊಳ್ಳೋದ್ರಿಂದ ಚಿಕನ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ನೀವು ಮ್ಯಾರಿನೇಟ್ ಏನು ಮಾಡೋದು ಬೇಡ, ಈ ರೀತಿ ಮಾಡಿಕೊಂಡ್ರು ಸಾಕು. ಈಗ ನಾವು ವಾಶ್ ಮಾಡಿ ಇಟ್ಕೊಂಡಿದ್ದಂಥ ಚಿಕನ್ನ ಆ್ಯಡ್ ಮಾಡೋಣ. ಇದನ್ನೆಲ್ಲ ಒಂದ್ಸಲಿ ಕಂಪ್ಲೀಟಾಗಿ ತಿರುಗಿಸ್ಕೊಂಡ್ಮೇಲೆ ನಾವು ಒಂದು 2-3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ನ ಡೈರೆಕ್ಟ್ ಐ ಫ್ಲೇಮ್ಗೆ ಹಾಕಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡಿದ್ರೆ ಸಾಫ್ಟಾಗಿ ಕುಕ್ ಆಗುತ್ತೆ. ಈ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ, ಯಾಕಂದರೆ ಚಿಕನ್ನ ಫ್ರೈ ಮಾಡೋದ್ರಿಂದ ಅದ್ರದ್ದು ಸ್ಮೆಲ್ಲೆಲ್ಲ ಹೋಗುತ್ತೆ ಮತ್ತು ಟೇಸ್ಟು ಡಬಲ್ ಆಗುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ನಾವಿದಕ್ಕೆ ಒಂದು 3 ಸ್ಪೂನಷ್ಟು ಧನಿಯಾ ಪುಡಿ, 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಗೂ 2 ಸ್ಪೂನಷ್ಟು ಮನೇಲಿ ಮಾಡಿದ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡರ್ನ ಮೊದಲೇ ಈ ರೀತಿ ಚಿಕನ್ ಜೊತೆ ಮಿಕ್ಸ್ ಮಾಡೋದ್ರಿಂದ ಮಸಾಲೆ ಚಿಕನ್ ಒಳಗೆ ಚೆನ್ನಾಗಿ ಸೇರುತ್ತೆ. ಕುಕ್ ಆದಮೇಲೆ ಟೇಸ್ಟ್ ತುಂಬ ರಿಚ್ ಆಗುತ್ತೆ. ಹಾಗೆ ಧನಿಯಾ ಪೌಡರ್ ಗ್ರೇವಿಗೆ ತುಂಬ ಒಳ್ಳೆ ಫ್ಲೇವರ್ ಮತ್ತು ನ್ಯಾಚುರಲ್ ಥಿಕ್ನೆಸ್ನ ಕೊಡುತ್ತೆ. ಈಗ ಇದನ್ನೆಲ್ಲ ನಾವು ಚಿಕನ್ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಹಂತದಲ್ಲೇ ಚಿಕನ್ನ ನೋಡೋಕ್ಕೆ ತುಂಬಾ ಎಮ್ಮೆ ಅನಿಸ್ತಿದೆ. ಇದು ಒಳ್ಳೆ ಚಿಕನ್ ಸುಕ್ಕ ಥರ ಕಾಣಿಸ್ತಾ ಇದೆ ಅಲ್ವಾ? ಈಗ ನಾವು ಇದಕ್ಕೆ ಅಗತ್ಯ ಇರೋಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚಿಕನ್ನು ಮಸಾಲ ಜೊತೆ ಚೆನ್ನಾಗಿ ಕುಕ್ ಆದಾಗ ಸ್ಟಾರ್ಟ್ ಆದಾಗ ನಾವು ರುಬ್ಬಿಟ್ಕೊಂಡಿದ್ದಂಥ ಮಿಶ್ರಣನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲ ಚಿಕನ್ ಪ್ರತಿ ಪೀಸ್ಗೆ ಕೋಟ್ ಆಗಬೇಕು. ಆಗ ಕುಕ್ ಆದಮೇಲೆ ಪ್ರತಿ ಪೀಸ್ ತುಂಬಾ ಫ್ಲೇವರ್ಫುಲ್ ಆಗಿರುತ್ತೆ. ಮಸಾಲ ಎಲ್ಲ ಹಾಕಿದ್ಮೇಲೆ ನೀವೊಂದ್ಸಲಿ ಕನ್ಸಿಸ್ಟೆನ್ಸಿ ಚೆಕ್ ಮಾಡಿ. ನಿಮ್ಗೇನಾದ್ರು ಸಾಂಬಾರು ತುಂಬ ತೆಳುವಾಗಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ. ರಾಗಿ ಮುದ್ದೆ ಜೊತೆಗೆ ಸರ್ವ್ ಮಾಡಬೇಕಂದ್ರೆ ಸಾಂಬಾರು ಸ್ವಲ್ಪ ತಿನ್ನಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅನ್ನ ಜೊತೆ ಬೇಕಂದರೆ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇದ್ದರೆ ಬೆಸ್ಟ್ ಅಂತ ಹೇಳ್ಬೋದು. ನೋಡಿ, ಈ ರೀತಿ ಕುದಿ ಬಂದಮೇಲೆ ನಾವು ಒಂದ್ಸಲಿ ತಿರ್ಕೊಂಡು ಕುಕ್ಕರ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 2-3 ವಿಷಿಲ್ಸ್ ಬರೋವರೆಗೂ ಕುಕ್ ಮಾಡ್ಕೊಳ್ಳೋಣ. 3 ವಿಷಿಲ್ ಆಗಿದೆ. ಪ್ರೆಷರ್ ಕಂಪ್ಲೀಟ್ ರಿಲೀಸ್ ಆದಮೇಲೆ ಕುಕ್ಕರ್ನ ಓಪನ್ ಮಾಡೋಣ. ಈಗ ನಮ್ಮ ಹಳ್ಳಿ ಸ್ಟೈಲ್ ಸ್ಪೈಸಿ ಕೋಳಿ ಸಾರು ರೆಡಿಯಾಗಿದೆ. ಚಿಕನ್ ತುಂಬಾ ಸಾಫ್ಟಾಗಿ ಹಾಗೂ ಸಾಂಬಾರು ಕಲರ್ಫುಲ್ಲಾಗಿ ಫ್ಲೇವರ್ ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಅನ್ವಿಕ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.